Hi friends, welcome to YouTube channel Study Karnataka, and this is the 19th class in which we will be seeing one of the important act that is important for KE examination, and most of the questions can be asked from this act. The act name is Building and Other Construction Workers Regulation of Employment and Condition of Service Act 1996. ಇದು 19ನೇ ಕ್ಲಾಸ್ ಆಗಿದ್ದು ಇದರಲ್ಲಿ ನಾವು ಒಂದು ಅತಿ ಇಂಪಾರ್ಟೆಂಟ್ ಆದ ಆ್ಯಕ್ಟನ್ನು ಅಂದರೆ ಕಾಯ್ದೆಯನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಹಲವಾರು ಪ್ರೊವಿಷನ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ಇದರ ಮೇಲೆ ಕನಿಷ್ಠ ಇಲ್ಲಂದರೂ 5ರಿಂದ 6 ಕ್ವಶನನ್ನು ಡೈರೆಕ್ಟಾಗಿ ಕೇಳ್ಬೋದು. ಯಾಕಂದರೆ ಇದು ಒಂದೇ ಕಾಯ್ದೆಯನ್ನು ಸಪ್ರೇಟಾಗಿ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಒಂದೇ ವಿಡಿಯೋ ಆಗಿದೆ. ಈ ಕಾಯ್ದೆಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ಕೊಡಲಾಗುವುದು ಹಾಗೂ ಇದರ PDF ಅನ್ನು ನಾಳೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಈ ಕಾಯ್ದೆ ಒಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996. ಈ ವಿಡಿಯೋದಲ್ಲಿ ಈ ಕಾಯ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ದ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆ್ಯಕ್ಟ್ 1996. ದಟ್ ಮೀನ್ಸ್ ದಿಸ್ ಆ್ಯಕ್ಟ್ ನಥಿಂಗ್ ಬಟ್ ಇಟ್ ರೆಗ್ಯುಲೇಟ್ಸ್ ದ ಎಂಪ್ಲಾಯ್ಮೆಂಟ್ ಆಫ್ ದಿ ಬಿಲ್ಡಿಂಗ್ ವರ್ಕ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಸ್ ವೆಲ್ ಆಸ್ ಇಟ್ ಪ್ರೊವೈಡ್ಸ್ ದಿ ಕಂಡೀಷನ್ ಆಫ್ ದಿ ಸರ್ವಿಸ್. ಅಂದರೆ ಈ ಕಾಯ್ದೆಯು ಉದ್ಯೋಗ ನಿಯಂತ್ರಣವನ್ನು ಮಾಡುತ್ತೆ. ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸದಲ್ಲಿ ತೊಡಗಿರತಕ್ಕಂಥ ಕಾರ್ಮಿಕರ ಕೆಲಸದ ಪರಿಸ್ಥಿತಿಗಳನ್ನು ಹಾಗೂ ಇವರಿಗೆ ಯಾವುದ್ಯಾವುದ ಫೆಸಿಲಿಟಿಗಳನ್ನು ಬೇಕು ಅದನ್ನು ಕೂಡ ಸೇವಾ ಷರತ್ತುಗಳನ್ನು ಕೂಡ ಈ ಕಾಯ್ದೆ ಮ್ಯಾನೇಜ್ ಮಾಡುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಬಿ ಸೀಯಿಂಗ್ ಹಿಸ್ಟ್ರಿ ಆ್ಯಂಡ್ ವಾಟ್ ವರ್ ದಿ ರೀಸನ್ ಫಾರ್ ದಿಸ್ ಆ್ಯಕ್ಟ್ ದಟ್ ವಾಸ್ ಬ್ರಾಟ್ ಇನ್ ಟು ಪಿಕ್ಚರ್. ಅಂದರೆ ಈ ಕಾಯ್ದೆಯ ಇತಿಹಾಸವೇನು, ಈ ಕಾಯ್ದೆ ಬರಲಿಕ್ಕೆ ಮುಖ್ಯ ಕಾರಣವೇನು ಹಾಗೂ ಯಾವ ದಿನಾಂಕದಂದು ಈ ಕಾಯ್ದೆ ಜಾರಿಗೆ ಬಂದಿತು ಇದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಈ ಕಾಯ್ದೆಯಲ್ಲಿ ಎಷ್ಟು ಚಾಪ್ಟರ್ಗಳಿವೆ, ಎಷ್ಟು ಸೆಕ್ಷನ್ಗಳಿವೆ, ಎಷ್ಟು ಸಬ್ ಸೆಕ್ಷನ್ಗಳಿವೆ ಅದನ್ನು ಕೂಡ ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸಾಮಿಗೆ ಬರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ದಿ ಹಿಸ್ಟ್ರಿ ಆಫ್ ದಿಸ್ ಆ್ಯಕ್ಟ್. ದ ಹಿಸ್ಟ್ರಿ ಆಫ್ ದಿ Building and Other Construction Workers Act of 1996. What was the main reason in order to bring this act? The main reason is that after independence, since 1947, from 1947 till 1995, there was no specific laws for health, safety and welfare measures of the construction workers. That means there was nothing means nothing, the law that can tell about the health, safety and as well as welfare measures of the construction workers. And for that reason, in the 41st Labour Minister Conference, it was discussed about the Building and Construction Workers Law, and this 41st Labour Minister Conference was held on 18th May 1995. Do remember, this is very important point. In the examination, they can ask in which Labour Minister Conference the Building and Other Construction Workers Act was discussed and it was held on which date. Then your answer should be 41st Labour Minister Conference and the date is 18th May 1995. ಇದೇ ಮಾಹಿತಿಯನ್ನು ನಾವು ಕನ್ನಡದಲ್ಲಿ ನೋಡಬೇಕಾದ್ರೆ ಈ ಕಾಯ್ದೆ ಇತಿಹಾಸ ಮೊದಲನೇದಾಗಿ ಈ ಕಾಯ್ದೆ ಬರಲಿಕ್ಕೆ ಕಾರಣವೇನೆಂದರೆ ಸ್ವತಂತ್ರವಾದ ನಂತರ 1947ರಿಂದ 1995ರವರೆಗೆ ಆರೋಗ್ಯ, ಸುರಕ್ಷತೆ ಮತ್ತು ಕಲ್ಯಾಣ ಕ್ರಮಗಳಿಗಾಗಿ ಯಾವುದೇ ಆದ ಒಂದು ನಿರ್ದಿಷ್ಟ ಕಾಯ್ದೆ ಇರಲಿಲ್ಲ. ಅದಕ್ಕಾಗಿ ಈ ರೀತಿಯಾದ ಪ್ರೊವಿಷನ್ಸನ್ನು ಕೊಡಲಿಕ್ಕೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಬಗ್ಗೆ ಮೊದಲ ಬಾರಿಗೆ 41ನೇ ಕಾರ್ಮಿಕ ಮಂತ್ರಿಗಳ ಸಮ್ಮೇಳನದಲ್ಲಿ ಇದರ ಬಗ್ಗೆ ಚರ್ಚಿಸಲಾಯಿತು ಹಾಗೂ 41ರ ಕಾರ್ಮಿಕ ಮಂತ್ರಿಗಳ ಸಮ್ಮೇಳನವನ್ನು 18 ಮೇ 1995ರಂದು ಮಾಡಲಾಗಿತ್ತು. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳಬಹುದು. ನೆಕ್ಸ್ಟ್, ಆಫ್ಟರ್ ಪಾಸಿಂಗ್ ಬೈ ಬೋತ್ ದಿ ಹೌಸ್ ಆಫ್ ದಿ ಪಾರ್ಲಿಮೆಂಟ್, ಇಟ್ ರಿಸೀವ್ಡ್ ದಿ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆನ್ ದಿ 19th August 1996. On which date this law get the assent of president? Then your answer should be 19th August 1996. ಅಂದರೆ ಸಂಸತ್ತಿನ ಉಭಯ ಸದನಗಳನ್ನು ಅಂಗೀಕರಿಸಿದ ನಂತರ 19 ಆಗಸ್ಟ್ 1996ರಂದು ರಾಷ್ಟ್ರಪತಿಗಳು ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದರು. ಅಂದರೆ ಎಕ್ಸಾಮಿನೇಷನಲ್ಲಿ ಕೇಳಬಹುದು ಈ ಕಾಯ್ದೆಗೆ ಒಪ್ಪಿಗೆಯನ್ನು ರಾಷ್ಟ್ರಪತಿಯವರು ಯಾವ ದಿನಾಂಕದಂದು ಕೊಟ್ಟಿದ್ದರು, ಆಗ ನಿಮ್ಮ ಉತ್ತರ 19 ಆಗಸ್ಟ್ 1996 ಆಗಿರಬೇಕು. ಮತ್ತು
ಇದು ಮಾರ್ಚ್ 1, 1996 ಜಾರಿಗೆ ಬಂದಿತು. ಇದನ್ನು ದಯಮಾಡಿ ನೆನಪಿಟ್ಕೊಳ್ಳಿ. ದಟ್ ಮೀನ್ಸ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ March 1, 1996. ಆನ್ ವಿಚ್ ಡೇಟ್ ದಿಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್? ಇಫ್ ದೇ ಆಸ್ಕ್ ಇಟ್, ದ ಆನ್ಸರ್ ಶುಡ್ ಬಿ March 1, 1996. ದಿಸ್ ವಾಸ್ ದಿ ಹಿಸ್ಟ್ರಿ ಆರ್ ಬ್ರೀಫ್ ಹಿಸ್ಟ್ರಿ ವೈ ದಿಸ್ ಆ್ಯಕ್ಟ್ ಕೇಮ್ ಇನ್ ಟು ಪಿಕ್ಚರ್. ಅಂದರೆ ಈ ಕಾಯ್ದೆ ಬರಲಿಕ್ಕೆ ಮುಖ್ಯವಾದ ಇತಿಹಾಸವೇನು, ಇದರ ಹಿಂದೆ ಕಾರಣಗಳು ಏನು, ಅದನ್ನು ನೋಡಿದ್ದೇವೆ. ಈಗ ಈ ಕಾಯ್ದೆಯ ಪ್ರಮುಖ ಉದ್ದೇಶವನ್ನು ನೋಡೋಣ. ದಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿ BOCW Act of 1996, that is Building and Other Construction Workers Act of 1996. The first objective is to regulate the employment and condition of service of building and other construction workers. That means the worker who are working in that construction site. For such workers, the conditions of those services, what is the safety measure, what is the security, what are the hazardous things that are happening, and for that what is the preventive measure that can be done. These kind of provisions have been the main objective of this act. ಅಂದರೆ ಈ ಕಾಯ್ದೆಯ ಮುಖ್ಯ ಉದ್ದೇಶವೆಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ಮತ್ತು ಸೇವೆಯ ಸ್ಥಿತಿಗಳನ್ನು ನಿಯಂತ್ರಿಸುವುದು. ಹೌದಾ? ಅಂದರೆ ಯಾವುದೇ ಆದ ಒಬ್ಬ ಕಾರ್ಮಿಕನು ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ದರೆ ಅವನಿಗೆ ಅಲ್ಲಿಯ ಕೆಲಸದ ಪರಿಸ್ಥಿತಿಗಳು ಹೇಗಿರಬೇಕು, ಅವನ ಸುರಕ್ಷತೆಗಾಗಿ ಅಲ್ಲಿ ಯಾವ ಕ್ರಮಗಳನ್ನು ವಹಿಸಿದ್ದಾರೆ, ಅವನಿಗೆ ಹೆಲ್ತ್ ಬೆನಿಫಿಟ್ಸನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಹಾಗೂ ಕಲ್ಯಾಣ ಕ್ರಮಗಳಲ್ಲಿ ಯಾವ ರೀತಿಯಾದ ಹೆಜ್ಜೆಗಳನ್ನು ಇವರು ತೆಗೆದುಕೊಂಡಿದ್ದಾರೆ, ಈ ರೀತಿಯಾದ ಮಾಹಿತಿಯನ್ನು, ಇದರ ಮಾಹಿತಿಗಳ ಬಗ್ಗೆ ಚರ್ಚಿಸಲು ಹಾಗೂ ಇದನ್ನು ಗಮನಿಸಲು ಈ ಕಾಯ್ದೆಯ ಮೊದಲನೇ ಉದ್ದೇಶವಾಗಿದೆ. ನೆಕ್ಸ್ಟ್, ಸೆಕೆಂಡ್ ಇಸ್ ದ್ಯಾಟ್ ಟು ಪ್ರೊವೈಡ್ ಫಾರ್ ದೇರ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವೆಲ್ಫೇರ್ ಮೆಜರ್ಸ್ ಆ್ಯಂಡ್ ಫಾರ್ ಅದರ್ ಮ್ಯಾಟರ್ಸ್ ಕನೆಕ್ಟೆಡ್ ಆಸ್ ಅಸೋಸಿಯೇಟೆಡ್ ದೇರ್ ವಿತ್. ದಟ್ ಮೀನ್ಸ್ if at all whatever safety is there, such kind of safety measures should be taken care, and that is mentioned in this objective of this act. ಅಂದರೆ ಯಾವುದೇ ಆದ ಸುರಕ್ಷತೆ ಮತ್ತು ಕಲ್ಯಾಣದ ಕೆಲಸವಿದ್ದಲ್ಲಿ ಅದು ಕೂಡ ಈ ಕಾಯ್ದೆ ಒಂದು ಉದ್ದೇಶವಾಗಿದೆ. ದ ಪರ್ಪಸ್ ಆಫ್ ದಿಸ್ ಆ್ಯಕ್ಟ್ ಈಸ್ ಟು ಕೀಪ್ ಆನ್ ಐ ಆನ್ ದಿ ವರ್ಕಿಂಗ್ ಕಂಡೀಷನ್ಸ್ ಆಫ್ ದಿ ವರ್ಕರ್ಸ್. ಅಂದರೆ ಯಾವುದೇ ಆದ ಒಬ್ಬ ಕಾರ್ಮಿಕನು ಅಲ್ಲಿ ಕೆಲಸ ಮಾಡ್ತಿದ್ದಲ್ಲಿ ಅಲ್ಲಿಯ ಕೆಲಸದ ಪರಿಸ್ಥಿತಿಗಳ ಬಗ್ಗೆ ನಿಗಾ ವಹಿಸಲು ಈ ಕಾಯ್ದೆ ಮತ್ತೊಂದು ಉದ್ದೇಶವಾಗಿದೆ. It acts as social welfare scheme that works with the motive to provide benefits to the workers who are involved in the activities related to the building and construction across the country. That means this act is applicable all over India. ಇದು ದೇಶಾದ್ಯಂತ ಕಟ್ಟಡ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿರುವ ಕೆಲಸ ಮಾಡುವ ಕಾರ್ಮಿಕರಿಗೆ ಸಮಾಜ ಕಲ್ಯಾಣ ಯೋಜನೆಯ ಪ್ರಯೋಜನಗಳನ್ನು ಒದಗಿಸುವ ಉದ್ದೇಶದಿಂದಾಗಿ ಕಾರ್ಯನಿರ್ವಹಿಸುತ್ತದೆ. ಹೌದಾ? ಅವರಿಗೆ ಕಲ್ಯಾಣಕ್ಕಾಗಿ ಯಾವ ಕಾಯ್ದೆಗಳನ್ನು ಮಾಡಿದ್ದಾರೆ, ಯಾವ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ, ಅಂಥ ಒಂದು ಕಲ್ಯಾಣದ ಕ್ರಮಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಕಾರ್ಯ ಈ ಕಾಯ್ದೆಯ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್, ಇನ್ ದಿ BOCW Act 1996, we will be seeing first index. Till now we have seen the main objective, that is overall objective of this act, what is the history of this act. Now here onwards the video is very important because we will be seeing each and every fact that can be asked in the examination, right? ಇಲ್ಲಿಂದ ಈ ವಿಡಿಯೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇಲ್ಲಿಂದ ನಾವು ಯಾವ ಸ್ಲೈಡನ್ನು ನೋಡ್ತೀವಿ, ಯಾವ ಪಾಯಿಂಟ್ಸ್ಗಳನ್ನು ನೋಡ್ತೀವಿ, ಪ್ರತಿಯೊಂದು ಪಾಯಿಂಟು ನಿಮಗೆ ಕ್ವಶನ್ ಆಗಿ ಎಕ್ಸಾಮಿನೇಷನಲ್ಲಿ ಬರ್ಬೋದು. ಸೊ ದಯಮಾಡಿ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಸ್ಪೀಡಾಗಿ ನೋಡಬೇಡಿ. ಯಾಕಂದರೆ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಪಾಯಿಂಟ್ ಮಿಸ್ ಮಾಡಿದ್ದಲ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ಭಾಳ ಹೊಡೆತು ಬೀಳುತ್ತೆ. ಸೊ ದಯಮಾಡಿ ಎಲ್ಲರೂ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನಾನು ನಿಮಗೆ PDF ಕೊಡ್ತೀನಿ, ಆದರೂ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿದ್ದಲ್ಲಿ ನಿಮಗೆ ನೆನಪುಳಿಯುತ್ತೆ. ಇನ್ ದಿಸ್ ವಿ ವಿಲ್ ಬಿ ಸೀಯಿಂಗ್ ಇಂಡೆಕ್ಸ್. ಇನ್ ದಿಸ್ ಆ್ಯಕ್ಟ್ ದೇರ್ ಆರ್ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಆರ್ 11. ದೇರ್ ಆರ್ ಟೋಟಲ್ 11 ಚಾಪ್ಟರ್ಸ್ ಆ್ಯಂಡ್ there are total number of sections are 64, right? Do remember 11 chapters and sections are 64. We will see the chapters in which the first is preliminary. It deals with the preliminary objectives of this act and it is covered by section 1 to 2. Chapter 2, advisory committees and expert committees, that is section 3 to 5. Chapter 3, registration of establishment, that is section 6 to 10. Chapter 4 talks about registration of building workers and beneficiaries. This is very important. We will be seeing this in detail in the upcoming slides of this video. Chapter 5 talks about building and other construction workers welfare boards. It deals with section
18 to 27, right? Please do note these sections also, because in examination they can ask these sections like welfare board is dealt by which section of the act, then your answer should be 18 to 27. Next, chapter 6 talks about hours of worker, welfare measures and other conditions of service of building workers. It is covered by section 28 to 37. Chapter 7 talks about safety and health measures. It is covered by section 38 to 41. Chapter 8 talks about inspecting staff. It is covered under section 42 to 43. And chapter 9 talks about special provisions, some of the special provisions that has been mentioned in this act, and it is covered under section 44 to 46. Chapter 10 talks about penalties and procedure, that is section 47 to 55, and chapter 11 talks about miscellaneous, that is various other provisions that has been mentioned in this act, and the total number of sections are 64. Do remember this because it can be asked in your examination. ಈ ಕಾಯ್ದೆಯಲ್ಲಿ ಸೂಚ್ಯಾಂಕದಲ್ಲಿ ಮೊದಲನೇದಾಗಿ ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ? 11, ಟೋಟಲ್ ಆಗಿ 11 ಅಧ್ಯಾಯಗಳಿವೆ. ಹಾಗೂ ಎಷ್ಟು ವಿಭಾಗವಾಗಿ ಇದನ್ನು ವಿಭಾಗ ಮಾಡಿದ್ದಾರೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 64 ಆಗಿರಬೇಕು. ಹೌದು, ಟೋಟಲ್ ಆಗಿ 64 ವಿಭಾಗಗಳಿವೆ ಹಾಗೂ 11 ಅಧ್ಯಾಯಗಳಿವೆ. ಈಗ ಅಧ್ಯಾಯಗಳನ್ನು ಒಂದೊಂದಾಗಿ ನೋಡೋಣ. ಇದರಲ್ಲಿ ಕೊಟ್ಟಿರತಕ್ಕಂಥ ವಿಭಾಗಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಆದ ಒಂದು ವಿಭಾಗ ಎದರ ಬಗ್ಗೆ ಮಾತನಾಡುತ್ತೆ ಅಥವಾ ಯಾವುದನ್ನು ವ್ಯಾಖ್ಯಾನಿಸುತ್ತದೆ ಎಂದು ಕೇಳಿದ್ದಲ್ಲಿ ನಿಮಗೆ ಈ ವಿಭಾಗಗಳು ನೆನಪಿಡಬೇಕಾಗುತ್ತೆ. ಮೊದಲನೇದಾಗಿ ಚಾಪ್ಟರ್ 1 ಅಂದರೆ ಅಧ್ಯಾಯ 1 ಪೂರ್ವಭಾವಿ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ ವಿಭಾಗ 1ರಿಂದ 2 ಇರುತ್ತೆ. ಚಾಪ್ಟರ್ 2 ಸಲಹಾ ಸಮಿತಿ ಮತ್ತು ತಜ್ಞರ ಸಮಿತಿಗಳ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ ವಿಭಾಗ 3ರಿಂದ 5. ಚಾಪ್ಟರ್ 3 ಬಂದು ಸಂಸ್ಥೆಗಳ ನೋಂದಣಿ ಬಗ್ಗೆ ಮಾತಾಡುತ್ತೆ. ವಿಭಾಗ 6ರಿಂದ 10. ಚಾಪ್ಟರ್ 4 ಕಟ್ಟಡ ಕಾರ್ಮಿಕರನ್ನು ಫಲಾನುಭವಿಗಳಾಗಿ ನೋಂದಾಯಿಸುವುದು, ಇದರ ಬಗ್ಗೆ ಮಾಹಿತಿಯನ್ನು ವಿಭಾಗ 11ರಿಂದ 17ರಲ್ಲಿ ನೀಡಲಾಗಿದೆ. ಚಾಪ್ಟರ್ 5 ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರ ಕಲ್ಯಾಣ ಮಂಡಳಿಗಳ ಬಗ್ಗೆ ಮಾತನಾಡುತ್ತೆ. ಇದು ವಿಭಾಗ 18ರಿಂದ 27ರಾಗಿರುತ್ತೆ. ಚಾಪ್ಟರ್ 6 ಬಂದು ಕೆಲಸದ ಸಮಯ, ಕಲ್ಯಾಣ ಕ್ರಮಗಳು ಮತ್ತು ಇತರ ಷರತ್ತುಗಳ ಕಟ್ಟಡ ಕಾರ್ಮಿಕರ ಸೇವೆಗಳ ಬಗ್ಗೆ ಮಾತನಾಡುತ್ತೆ. ಇದು ಬಂದು ವಿಭಾಗ 28ರಿಂದ 37ರ ಬಗ್ಗೆ ಕವರ್ ಮಾಡುತ್ತೆ. ನೆಕ್ಸ್ಟ್ ಚಾಪ್ಟರ್ 7 ಸುರಕ್ಷತೆ ಮತ್ತು ಆರೋಗ್ಯ ಕ್ರಮಗಳು, ಇದು ವಿಭಾಗ 38ರಿಂದ 41. ಚಾಪ್ಟರ್ 8 ಬಂದು ತಪಾಸಣೆ ಸಿಬ್ಬಂದಿ, ವಿಭಾಗ 48ರಿಂದ 43, ಅಂದರೆ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಸಿಬ್ಬಂದಿ ಆಗಿರ್ತಾರೆ. 42ರಿಂದ 43 ವಿಭಾಗ ಮಾತಾಡುತ್ತೆ. ಚಾಪ್ಟರ್ 9 ಟಾಕ್ಸ್ ಅಬೌಟ್ ವಿಶೇಷ ಸಂಬಂಧಗಳು, ಇದು ವಿಭಾಗ 44ರಿಂದ 46 ಮಾತನಾಡುತ್ತೆ. ಚಾಪ್ಟರ್ 10 ಬಂದು ಪೆನಾಲ್ಟಿ ಮತ್ತು ಕಾರ್ಯವಿಧಾನ, ಅಂದರೆ ದಂಡವನ್ನು ವಿಧಿಸ್ತಕ್ಕಂಥ ವಿಭಾಗ ಯಾವುದೆಂದು ಕೇಳಿದ್ದಲ್ಲಿ ಅದು 47ರಿಂದ 55. ಅಧ್ಯಾಯ ಯಾವುದನ್ನು ಕೇಳಿದ್ದಲ್ಲಿ ಅದು ಚಾಪ್ಟರ್ 10 ಆಗುತ್ತೆ. ಚಾಪ್ಟರ್ 11 ವಿವಿಧ ಪ್ರೊವಿಷನ್ಸ್ ಅಥವಾ ವಿವಿಧ ಕಾರ್ಯಗಳ ಬಗ್ಗೆ ಮಾತನಾಡುವ ವಿಭಾಗ ಯಾವುದೆಂದು ಕೇಳಿದ್ದಲ್ಲಿ ಇದು 56ರಿಂದ 64. ನೆಕ್ಸ್ಟ್ ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್, ಕಮೆನ್ಸ್ಮೆಂಟ್ ಆಫ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ದಿಸ್ ಆ್ಯಕ್ಟ್. ದಟ್ ಮೀನ್ಸ್ what are the short titles that has been given in this act and where all this act is applicable. We will be seeing that. This act may be called as Building and Other Construction Workers Regulation of Employment and Condition of Service Act 1996. ಅಂದರೆ ಚಿಕ್ಕ ಶೀರ್ಷಿಕೆ, ವ್ಯಾಪ್ತಿ, ಪ್ರಾರಂಭ ಮತ್ತು ಅಪ್ಲಿಕೇಶನ್. ಅಂದರೆ ಈ ಕಾಯ್ದೆ ಎಲ್ಲಿ ಅನ್ವಯವಾಗುತ್ತೆ ಹಾಗೂ ಇದರ ಶೀರ್ಷಿಕೆಯಲ್ಲಿ ಯಾವ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಮೊದಲನೇದಾಗಿ ಈ ಕಾಯ್ದೆಯನ್ನು ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಎಂದು ಕರೆಯಬೇಕೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಸೆಕೆಂಡ್, ಇಟ್ ಎಕ್ಸ್ಟೆಂಡ್ಸ್ ಟು ಹೋಲ್ ಆಫ್ ಇಂಡಿಯಾ, ರೈಟ್? ವೇರ್ ಆಲ್ ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್. ಇಫ್ ಎಟ್ ಆಲ್ ದಿಸ್ ಕ್ವಶನ್ ಕಮ್ಸ್ ಇನ್ ಯುವರ್ ಎಕ್ಸಾಮಿನೇಷನ್, ದೆನ್ ಆನ್ಸರ್ ಶುಡ್ ಬಿ ಫಾರ್ ದಿ ಹೋಲ್ ಆಫ್ ಇಂಡಿಯಾ. And it shall be deemed to have come into force on first day of March 1996. ಅಂದರೆ ಇದು ಇಡೀ ಭಾರತಕ್ಕೆ ಅನ್ವಯವಾಗುತ್ತದೆ, ಅಂದರೆ ಇಡೀ ಭಾರತ ವ್ಯಾಪ್ತಿಯಲ್ಲಿ ಇದು ಅನ್ವಯವಾಗುತ್ತೆ. ಮೂರನೇದಾಗಿ ಇದು ಮಾರ್ಚ್ 1, 1996ರಂದು ಜಾರಿಗೆ ಬಂದಿದೆ ಎಂದು ಭಾವಿಸತಕ್ಕದ್ದು. ಈ ಕಾಯ್ದೆಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಯಾವ ದಿನಾಂಕದಂದು ಈ ಕಾಯ್ದೆ ಜಾರಿಗೆ ಬಂದಿತ್ತು ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಮಾರ್ಚ್ 1, 1996 ಆಗಿರಬೇಕು. ನೆಕ್ಸ್ಟ್, it applies to every establishment where employees or had employed and on any one day in the preceding 12 months 10 or more building workers in any building or other construction workers.
That means if at all there is any work going, that is construction work is going on, then in the preceding 12 months, if 10 members or 10 peoples are employed, then this act will be applicable in such situation. ಅಂದರೆ ಇದು ಹಿಂದಿನ 12 ತಿಂಗಳಲ್ಲಿ ಯಾವುದೇ ದಿನದಂದು 10 ಅಥವಾ ಅದಕ್ಕಿಂತ ಹೆಚ್ಚು ಕಟ್ಟಡ ಕಾರ್ಮಿಕರನ್ನು ಯಾವುದೇ ಕಟ್ಟಡ ಅಥವಾ ಇತರ ನಿರ್ಮಾಣ ಕೆಲಸದಲ್ಲಿ ನೇಮಿಸಿಕೊಳ್ಳುವ ಅಥವಾ ಕೆಲಸ ಮಾಡಿದ ಪ್ರತಿಯೊಂದು ಸಂಸ್ಥೆಗಳಿಗೆ ಇದು ಅನ್ವಯವಾಗುತ್ತೆ. ನಿಮಗೆ ನೆನಪಿಡಬೇಕಾಗಿದ್ದೇನೆಂದರೆ ಎಷ್ಟು ಜನ ಹಿಂದಿನ 12 ತಿಂಗಳಲ್ಲಿ ಕೆಲಸ ಮಾಡಿರ್ತಕ್ಕದ್ದು ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 10 ಆಗಿರಬೇಕು. ಯಾವುದೇ ಆದ ಒಂದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ 10 ಜನ ಕೆಲಸ ಮಾಡಿದ್ದಾರೆ ಎಂದಲ್ಲಿ ಅಂಥ ಒಂದು ಕೆಲಸದ ಜಾಗದಲ್ಲಿ ಅಥವಾ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಈ ಕಾಯ್ದೆ ಅನ್ವಯವಾಗುತ್ತದೆ. ನೆಕ್ಸ್ಟ್, ಡೆಫಿನೇಷನ್ ಆ್ಯಸ್ ಪರ್ ದಿಸ್ ಆ್ಯಕ್ಟ್, ಅಂದರೆ ಈ ಕಾಯ್ದೆಯ ಪ್ರಕಾರ ವ್ಯಾಖ್ಯಾನಗಳು ಯಾವ್ಯಾವಾಗಿದೆ. ಮೊದಲನೇದಾಗಿ ನೋಡಬೇಕಾದ್ರೆ ಬೆನಿಫಿಷರಿ. ವಾಟ್ ಈಸ್ ಬೆನಿಫಿಷರಿ? ಇಟ್ ಮೀನ್ಸ್ ದ ಬಿಲ್ಡಿಂಗ್ ವರ್ಕರ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 12. ಡೂ ರಿಮೆಂಬರ್ ದಿಸ್? ಅಂಡರ್ ವಿಚ್ ಸೆಕ್ಷನ್ ಡಸ್ ದಿ ಬಿಲ್ಡಿಂಗ್ ವರ್ಕರ್ ಈಸ್ ರಿಜಿಸ್ಟರ್ಡ್? ಇಫ್ ದಿ ಆಸ್ಕ್ ದಿಸ್ ಕ್ವಶನ್, ದೆನ್ ಯುವರ್ ಆನ್ಸರ್ ಶುಡ್ ಬಿ ಸೆಕ್ಷನ್ 12. ಅಂದರೆ ಫಲಾನುಭವಿ ಬಗ್ಗೆ ವ್ಯಾಖ್ಯಾನ ಮಾಡುತ್ತದೆ. ಏನು ಹೇಳುತ್ತಂದರೆ, ಸೆಕ್ಷನ್ 12ರ ಅಡಿಯಲ್ಲಿ ನೋಂದಾಯಿಸಲಾದ ಕಟ್ಟಡ ಕಾರ್ಮಿಕರನ್ನು ಫಲಾನುಭವಿ ಎಂದು ಕರೆಯಲಾಗುತ್ತೆ. ಈಗ ಕಟ್ಟಡ ಕಾರ್ಮಿಕರ ಕಾಯ್ದೆಯ ಪ್ರಕಾರ ಯಾವ ಸೆಕ್ಷನಿನ ಅಡಿಯಲ್ಲಿ ಒಬ್ಬ ಕಾರ್ಮಿಕನು ನೋಂದಾಯಿತನಾಗಿರುತ್ತಾನೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಸೆಕ್ಷನ್ 12 ಆಗಿರಬೇಕು. ನೆನ್ಪಿಟ್ಕೊಳ್ಳಿ. ಸೊ ದಯಮಾಡಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದೇ ರೀತಿಯಾದ ಫ್ಯಾಕ್ಟ್ಸನ್ನು ಕೇಳ್ತಾರೆ. ನೆಕ್ಸ್ಟ್, ಸೆಕೆಂಡ್ ಡೆಫಿನೇಷನ್ ಈಸ್ ಬೋರ್ಡ್. ವಾಟ್ ಡಸ್ ಬೋರ್ಡ್ ಮೀನ್ಸ್ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್? ಇಟ್ ಸೇಸ್ ದ್ಯಾಟ್ ಅ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ that is constituted under section 18. ಬೋರ್ಡ್ ಎಂದರೆ ಯಾವುದು? ಈ ಕಾಯ್ದೆ ಪ್ರಕಾರ ಒಂದು ವೇಳೆ ನಿಮಗೆ ಬೋರ್ಡ್ ಎಂದು ಮೆನ್ಷನ್ ಮಾಡಿದ್ದಲ್ಲಿ ಆ ಬೋರ್ಡ್ ಯಾವುದಾಗಿರುತ್ತೆ? ಈ ಕಾಯ್ದೆಯ ಅಡಿಯಲ್ಲಿ ಈ ಕಾಯ್ದೆಯ ಸೆಕ್ಷನ್ 18ರ ಅಂದರೆ ವಿಭಾಗ 18ರ ಉಪವಿಭಾಗ 1ರ ಅಡಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಸಂಸ್ಥೆಯನ್ನು ಅಥವಾ ಬೋರ್ಡನ್ನು ರಚನೆ ಮಾಡಿರ್ತಾರೆ. ಅಂಥ ಒಂದು ಬೋರ್ಡನ್ನು ಈ ಕಾಯ್ದೆ ಬೋರ್ಡ್ ಎಂದು ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೆನಪಿಡಬೇಕಾಗಿದ್ದೇನೆಂದರೆ, ಯಾವ ವಿಭಾಗದ ಅಡಿಯಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಬೋರ್ಡ್ ರಚನೆ ಮಾಡಿರ್ತಾರೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಸೆಕ್ಷನ್ 18 ಆಗಿರಬೇಕು. ನೆಕ್ಸ್ಟ್ ಡೆಫಿನೇಷನ್ ಈಸ್ ಬಿಲ್ಡಿಂಗ್ ವರ್ಕರ್. Building worker means a person who is employed to do any skilled, semi-skilled or unskilled manual, supervisory, technical or clerical work for hire or reward, whether the terms of employment be expressed or implied in connection with any building or other construction workers act, but does not include any person. That means whoever person who has been employed for skilled, manual or any type of work in the construction sites, he is considered as worker. But there are some exceptions, like who is not considered as worker. First is that who is employed mainly in managerial or administrative capacity. That means if at all a manager is working there, then he will not be considered as building worker under this act. And it also says that the second exception is that who being employed in supervisory capacity and whose wages exceeding 1,600 rupees mensem, that is per month. This amount is very important. If at all there is a supervisor who is working and his monthly income is more than 1,600 rupees per month, then such person is not considered as building worker. ಅಂದರೆ ಕಟ್ಟಡ ಕೆಲಸಗಾರರು ಎಂದು ಯಾರನ್ನು ಕಟ್ಟಡ ಕೆಲಸಗಾರರೆಂದು ಪರಿಗಣಿಸಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಹೌದಾ? ಯಾವುದೇ ಆದ ಒಬ್ಬ ಕೆಲಸಗಾರನನ್ನು ನುರಿತ, ಅರೆಕುಶಲ ಅಥವಾ ಕೌಶಲ್ಯರಹಿತ, ಕೈಪೀಡಿತ, ಮೇಲ್ವಿಚಾರಣಾ, ತಾಂತ್ರಿಕ ಅಥವಾ ಕ್ಲರಿಕಲ್ ಕೆಲಸವನ್ನು ಮಾಡಲು ಉದ್ಯೋಗದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಕಟ್ಟಡ ಕೆಲಸಗಾರರೆಂದು ಪರಿಗಣಿಸಬಹುದು. ಇದರಲ್ಲಿ ಕೆಲವು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಅಂಥ ಯಾವುದೇ ಆದ ವ್ಯಕ್ತಿಯನ್ನು ಒಳಗೊಂಡಿರುವುದಿಲ್ಲ. ಮೊದಲನೇದಾಗಿ ಮುಖ್ಯವಾಗಿ ನಿರ್ವಹಣಾ ಅಥವಾ ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನೇಮಕಗೊಂಡಿರುವವರನ್ನು ಕಟ್ಟಡ ಕೆಲಸಗಾರರೆಂದು ಪರಿಗಣಿಸುವುದಿಲ್ಲ. ಮತ್ತು ಎರಡನೇದಾಗಿ ಮೇಲ್ವಿಚಾರಣಾ ಸಾಮರ್ಥ್ಯದಲ್ಲಿ ನೇಮಕಗೊಂಡವರು ಅವರ ಪ್ರತಿ ತಿಂಗಳಿನ ವೇತನ 1,600 ರೂಪಾಯಿ ಇದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ಕಟ್ಟಡ ಕೆಲಸಗಾರರೆಂದು ಪರಿಗಣಿಸಲಾಗುವುದಿಲ್ಲ.
ಸೊ ಈಗ ನಿಮ್ಗೆ ನೆನಪಿಡಬೇಕಾಗಿದ್ದು 1,600 ರೂಪಾಯಿ ಪ್ರತಿ ತಿಂಗಳು. ನೆಕ್ಸ್ಟ್ ಚೀಫ್ ಇನ್ಸ್ಪೆಕ್ಟರ್. ಚೀಫ್ ಇನ್ಸ್ಪೆಕ್ಟರ್ ಮೀನ್ಸ್ a chief inspector or inspection of building and construction appointed under subsection 2 of section 42. Here important is that chief inspector is appointed under which section of this act? Then your answer should be section 42. Under it is subsection 2. ಅಂದರೆ ಮುಖ್ಯ ಇನ್ಸ್ಪೆಕ್ಟರನ್ನು ಯಾರನ್ನೆಂದು ಕರೆಯಲಾಗುತ್ತೆ? ಮುಖ್ಯ ಇನ್ಸ್ಪೆಕ್ಟರ್ ಎಂದರೆ 42ನೆಯ ವಿಭಾಗದ ಉಪವಿಭಾಗ 2ರ ಅಡಿಯಲ್ಲಿ ನೇಮಕಗೊಂಡ ಕಟ್ಟಡ ಮತ್ತು ನಿರ್ಮಾಣದ ಮುಖ್ಯ ಇನ್ಸ್ಪೆಕ್ಟರ್ ಅಂದರೆ ಚೀಫ್ ಇನ್ಸ್ಪೆಕ್ಟರ್ ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್ ಫಂಡ್. ವಾಟ್ ಈಸ್ ಕಾಲ್ಡ್ ಆಸ್ ಫಂಡ್ ಅಂಡರ್ ದಿಸ್ ಆಕ್ಟ್? ಇಟ್ ಮೀನ್ಸ್ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಫಂಡ್ ಆಫ್ ಎ ಬೋರ್ಡ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸಬ್ ಸೆಕ್ಷನ್ 1 ಆಫ್ ಸೆಕ್ಷನ್ 42. ದಟ್ ಮೀನ್ಸ್ ಫಂಡ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ವಿಚ್ ಸೆಕ್ಷನ್ ಆಫ್ ದಿಸ್ ಆಕ್ಟ್? ಇಫ್ ದೇ ಆಸ್ಕ್ ದಿಸ್ ಕ್ವಶನ್ ದೆನ್ ಯುವರ್ ಆನ್ಸರ್ ಶುಡ್ ಬಿ 24. ಅಂದರೆ ಈ ಕಾಯ್ದೆಯಲ್ಲಿ ನಿಧಿ ಎಂದರೆ ಏನು? ನಿಧಿ ಅಂದರೆ 24ನೇ ವಿಭಾಗದ ಉಪವಿಭಾಗ 1ರ ಅಡಿಯಲ್ಲಿ ರಚಿಸಲಾದ ಮಂಡಳಿಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯಾಗಿರುತ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಮೂವ್ ಟು ದಿ ಸೆಕೆಂಡ್ ಚಾಪ್ಟರ್. ಇನ್ ದಿಸ್ ವಿ ವಿಲ್ ಬಿ ಸೀಯಿಂಗ್ ದ ಅಡ್ವೈಸರಿ ಕಮಿಟೀಸ್ ಆ್ಯಂಡ್ ಎಕ್ಸ್ಪರ್ಟ್ ಕಮಿಟೀಸ್. The Central Advisory Committee shall consist of, that means the central government will constitute the Central Advisory Committee and it shall consist of a chairperson to be appointed by the central government. Who appoints the chairperson of the Central Advisory Committee under this act? That will be central government. Next, 3 members of the parliament, of whom 2 shall be elected by the House of People, that is Lok Sabha, and 1 by the Council of State, that is Rajya Sabha. That means in a central advisory committee there will be a total of 3 members, out of which 2 shall be elected by the Lok Sabha and 1 shall be from the Rajya Sabha. ಅಂದರೆ ಅಧ್ಯಾಯ 2ರಲ್ಲಿ ಸಲಹಾ ಸಮಿತಿ ಮತ್ತು ತಜ್ಞರ ಸಮಿತಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕೇಂದ್ರ ಸಲಹಾ ಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಿಸುತ್ತದೆ ಹಾಗೂ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಕಗೊಳ್ಳುವ ಅಧ್ಯಕ್ಷರಿರ್ತಾರೆ. ಎರಡನೇದಾಗಿ 3 ಸಂಸತ್ತಿನ ಸದಸ್ಯರನ್ನು, ಅದರಲ್ಲಿ 2 ಲೋಕಸಭೆ ನೇಮಕ ಮಾಡುತ್ತೆ ಹಾಗೂ ಒಬ್ಬ ವ್ಯಕ್ತಿಯನ್ನು ರಾಜ್ಯಸಭೆ ಆಯ್ಕೆ ಮಾಡುತ್ತದೆ. ಆ್ಯಂಡ್ ದಿ ಡೈರೆಕ್ಟರ್ ಜನರಲ್ ವಿಲ್ ಬಿ ಮೆಂಬರ್ ಎಕ್ಸ್ ಆಫೀಸೋ ಆಫ್ ದಿಸ್ ಕಮಿಟಿ. ಆ್ಯಂಡ್ ದೇರ್ ಇಸ್ ಅನದರ್ ಒನ್ ಪ್ರೊವಿಷನ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಇಟ್ ಸೇಸ್ ದ್ಯಾಟ್ such number of other members not exceeding 13, maximum limit is 13, but not less than 9. The central government may nominate to represent the employers, building workers, association of architects, engineers, accident insurance institutions, and any other interests which, in the opinion of the central government, ought to be represented on the Central Advisory Committee. ಅಂದರೆ ಉದ್ಯೋಗದಾತರು, ಕಟ್ಟಡ ಕಾರ್ಮಿಕರು, ಸಂಘಗಳು ಇಂಥ ವ್ಯಕ್ತಿಗಳ ಪ್ರತಿನಿಧಿತ್ವವನ್ನು ಮ್ಯಾಕ್ಸಿಮಮ್ ಆಗಿ 13 ಹಾಗೂ 9ಕ್ಕಿಂತ ಕಡಿಮೆ ಇಲ್ಲದಂತೆ ಇತರ ಸದಸ್ಯರನ್ನು ಕೇಂದ್ರ ಸರ್ಕಾರದ ಅಭಿಪ್ರಾಯದಲ್ಲಿ ಕೇಂದ್ರ ಸಲಹಾ ಸಮಿತಿಗೆ ಪ್ರತಿನಿಧಿಸಬೇಕಾಗುತ್ತದೆ ಎಂದು ಈ ಕಾಯ್ದೆ ಹೇಳುತ್ತದೆ. ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ ಮ್ಯಾಕ್ಸಿಮಮ್ ಆಗಿ 13 ಜನರನ್ನು ಕೇಂದ್ರ ಸರ್ಕಾರ ಮೆಂಬರ್ಸ್ ಆಗಿ ನೇಮಿಸುತ್ತೆ ಮತ್ತು 9ಕ್ಕಿಂತ ಕಡಿಮೆ ಇಲ್ಲದಂತೆ ಹಾಗೂ 13ಕ್ಕಿಂತ ಹೆಚ್ಚು ಇಲ್ಲದಂತೆ ಸದಸ್ಯರನ್ನು ನೇಮಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, important for the examination is State Advisory Committee. The State Advisory Committee shall consist of a chairperson to be appointed by the state government, and it also consists of 2 members of the state legislature to be elected from the state legislature members. ಅಂದರೆ ರಾಜ್ಯ ಸರ್ಕಾರವು ರಾಜ್ಯ ಸಲಹಾ ಸಮಿತಿಯನ್ನು ನೇಮಕ ಮಾಡಬೇಕು. ಅದರಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕಗೊಳ್ಳುವ ಅಧ್ಯಕ್ಷರಿರಬೇಕು ಹಾಗೂ ರಾಜ್ಯ ಶಾಸಕಾಂಗದಿಂದ ಚುನಾಯಿತರಾಗಲು ರಾಜ್ಯ ಶಾಸಕಾಂಗದ 2 ಸದಸ್ಯರನ್ನು ಆಯ್ಕೆ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ ದೇರ್ ಶುಡ್ ಬಿ ಎ ಮೆಂಬರ್ ನಾಮಿನೇಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ and a chief inspector will be member ex officio. In the central advisory committee we have seen that the director general will be the member ex officio, whereas in the state advisory committee the chief inspector will be member ex officio.
and such members of other members not exceeding 11 but not less than 7 as the state government may nominate to represent the employers, building workers, association of architects, engineers and such other who should be represented in this committee. ಅಂದರೆ ಮುಖ್ಯ ಇನ್ಸ್ಪೆಕ್ಟರು ಇಲ್ಲಿ ಸದಸ್ಯ ಪದನಿಮಿತ್ತವಾಗಿರುತ್ತಾರೆ ಹಾಗೂ ರಾಜ್ಯ ಸರ್ಕಾರವು 11ಕ್ಕಿಂತ ಮೀರದಂತೆ ಹಾಗೂ 7ಕ್ಕಿಂತ ಕಡಿಮೆ ಇರದಂತೆ ಉದ್ಯೋಗದಾತರು, ಕಟ್ಟಡ ಕಾರ್ಮಿಕರು, ವಾಸ್ತುಶಿಲ್ಪಿ ಸಂಘಗಳು, ಇಂಜಿನಿಯರ್ಗಳು, ಅಪಘಾತ ವಿಮಾ ಸಂಸ್ಥೆಗಳು ಇಂಥ ಸಂಸ್ಥೆಗಳನ್ನು ಪ್ರತಿನಿಧಿಸುವ ವ್ಯಕ್ತಿಗಳನ್ನು ನೇಮಕ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಹೌದಾ? ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ ಕೇಂದ್ರ ಸಲಹಾ ಮಂಡಳಿಯಲ್ಲಿ 13 ಮತ್ತು 9 13 ಮ್ಯಾಕ್ಸಿಮಮ್ ಇರೋಕ್ಕೂ 9 ಮೀರದಂತೆ ಕಡಿಮೆ ಇರದಂತೆ ನೀವು ಮೆಂಬರ್ಸ್ಗಳನ್ನು ನೇಮಕ ಮಾಡಬೇಕು. ಹಾಗೂ ರಾಜ್ಯ ಸಲಹಾ ಸಮಿತಿಯಲ್ಲಿ 11ಕ್ಕೆ ಮೀರದಂತೆ ಹಾಗೂ 7ಕ್ಕೆ ಕಡಿಮೆ ಇಲ್ಲದಂತೆ ಮೆಂಬರ್ಸನ್ನು ನೇಮಕ ಮಾಡಬೇಕು. ನೆಕ್ಸ್ಟ್, ಇನ್ ದಿ ಚಾಪ್ಟರ್ 3 ವಿ ವಿಲ್ ಬಿ ಸೀಯಿಂಗ್ ದಿ ರಿಜಿಸ್ಟ್ರೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಅಂದರೆ ಅಧ್ಯಾಯ 3ರಲ್ಲಿ ಸಂಸ್ಥೆಗಳ ನೋಂದಣಿ ಬಗ್ಗೆ ಮಾತನಾಡುತ್ತದೆ. It says that registration of establishment must be done within 60 days from the date on which this act is applicable to such establishment. That means, if at all an establishment, as we have seen in the previous slide, if there are more than 10 workers who are working on the construction site, then this act will be applicable. The registration of establishment must be done within 60 days from the date on which this act is applicable to such establishment. ಅಂದರೆ ಈ ಕಾಯ್ದೆಯ ಅಂಥ ಸ್ಥಾಪನೆ ಅನ್ವಯವಾಗುವ ದಿನಾಂಕದಿಂದ 60 ದಿನಗಳ ಒಳಗಾಗಿ ಈ ಸಂಸ್ಥೆಯು ನೋಂದಣಿ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಆಫ್ಟರ್ ರಿಜಿಸ್ಟ್ರೇಷನ್, ಇಫ್ ಎನಿ ಚೇಂಜಸ್ ಆಕರ್ಸ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಇನ್ ಟರ್ಮ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಎನಿ ಬಿಗ್ ಡೆವಲಪ್ಮೆಂಟಲ್ ಚೇಂಜಸ್, then it should be informed within 30 days. Here two important days are, one is within 60 days and another is 30 days. 60 days is for the registration of any establishment from the applicability of this act, and 30 days is after registration. If at all there are any changes, within 30 days you should inform to the committee. ನೋಂದಣಿಯ ನಂತರ ನಿರ್ವಹಣೆ ಅಥವಾ ಯಾವುದೇ ದೊಡ್ಡ ಅಭಿವೃದ್ಧಿ ಬದಲಾವಣೆಯ ವಿಷಯದಲ್ಲಿ ಸ್ಥಾಪನೆಯಾದ ನಂತರ, ಅಂದರೆ ಈ ಕಾಯ್ದೆಯು ಅದಕ್ಕೆ ಅನ್ವಯವಾಗುವ ದಿನಾಂಕದ ನಂತರದಿಂದ ಯಾವುದೇ ಆದ ಒಂದು ದೊಡ್ಡ ಬದಲಾವಣೆಯಾದಲ್ಲಿ ಅಂಥ ಬದಲಾವಣೆಯನ್ನು 30 ದಿನಗಳ ಒಳಗಾಗಿ ನೀವು ಅಂಥ ಒಬ್ಬ ಅಧಿಕಾರಿಗೆ ಅಥವಾ ಅಂಥ ಒಂದು ಸಂಸ್ಥೆಗೆ ತಿಳಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಚಾಪ್ಟರ್ 4. ಇನ್ ಚಾಪ್ಟರ್ 4 ವಿ ವಿಲ್ ಬಿ ಸೀಯಿಂಗ್ ರಿಜಿಸ್ಟ್ರೇಷನ್ ಆಫ್ ಬಿಲ್ಡಿಂಗ್ ವರ್ಕರ್ಸ್ ಆ್ಯಂಡ್ ಬೆನಿಫಿಷರೀಸ್. ಅಂದರೆ ಅಧ್ಯಾಯ 4ರಲ್ಲಿ ಕಟ್ಟಡ ಕಾರ್ಮಿಕರನ್ನು ಫಲಾನುಭವಿಗಳಾಗಿ ನೋಂದಣಿ ಮಾಡ್ತಕ್ಕಂಥ ಷರತ್ತುಗಳನ್ನು ನೀಡಲಾಗಿದೆ. ಅದನ್ನು ಒಂದೊಂದಾಗಿ ನೋಡೋಣ. It says that every building worker who has completed either 18 years of age and should not have crossed the 60 years of age, that means the person who are in between 18 to 60 can register as the beneficiaries under this Building and Workers Act of 1996. ಅಂದರೆ 18 ವರ್ಷ ಪೂರೈಸಿದ ಪ್ರತಿಯೊಬ್ಬ ಕಟ್ಟಡ ಕೆಲಸಗಾರನು, ಆದರೆ 60 ವರ್ಷಗಳನ್ನು ಪೂರೈಸಿಲ್ಲದ, ಅಂದರೆ 60 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು, 18ರಿಂದ 60 ವಯಸ್ಸು ಒಳಗಾಗಿ ಇರತಕ್ಕಂಥ ಒಬ್ಬ ವ್ಯಕ್ತಿಯು ಕಟ್ಟಡ ಕೆಲಸಗಾರನಾಗಿದ್ದಲ್ಲಿ ಕಟ್ಟಡ ಕಾರ್ಮಿಕರ ಫಲಾನುಭವಿಯಾಗಿ ನೋಂದಣಿ ಮಾಡಲಿಕ್ಕೆ ಅರ್ಹನಾಗಿರುತ್ತಾನೆ. ಹಾಗೂ ಇದರಲ್ಲಿ ಮತ್ತೊಂದು ಷರತ್ತು ಏನು ಕೊಟ್ಟಿದ್ದಾರೆ ಅಂದರೆ, ಹಿಂದಿನ 12 ತಿಂಗಳುಗಳಲ್ಲಿ 90 ದಿನಗಳಿಗೆ ಕಡಿಮೆ ಇಲ್ಲದಂತೆ ಯಾವುದೇ ಒಂದು ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ದಟ್ ಮೀನ್ಸ್ who has been engaged in any building or other construction workers for not less than 90 days. If at all he wants to get registered as the beneficiary of this act, then he should have worked at least 90 days in the previous 12 months. Then this act also says that the application fee should not exceed 50 rupees. The maximum fees that can be applied on each and every worker is maximum of 50 rupees. ಅಂದರೆ ಅರ್ಜಿ ಶುಲ್ಕವು 50 ರೂಪಾಯಿಯನ್ನು ಮೀರಬಾರದೆಂದು ಈ ಕಾಯ್ದೆ ಹೇಳುತ್ತದೆ.
And it also says that appeal should be to the secretary of the board or any other officer specified by the board in this behalf, and the decision of the secretary or such other officer on such appeal shall be final. It means if at all you have any problem with the judgment that has been given by the inspector or the board, then you can appeal to the secretary of that board. And whatever judgment that is given by that secretary, it will be final and it is applicable for both the parties. ಈ ಪರವಾಗಿ ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ನಿರ್ದಿಷ್ಟಪಡಿಸಿದ ಯಾವುದೇ ಇತರ ಅಧಿಕಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ಅಂಥ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಕಾರ್ಯದರ್ಶಿ ಅಥವಾ ಅಂಥ ಇತರ ಅಧಿಕಾರಿಯು ನಿರ್ಧಾರವು ಅಂತಿಮವಾಗಿರುತ್ತದೆ. ಕಾಂಟ್ರಿಬ್ಯೂಷನ್ ಆಫ್ ಬಿಲ್ಡಿಂಗ್ ವರ್ಕರ್ಸ್. This act also talks about some of the contribution that should be done by the beneficiaries who have been registered. It says that they should contribute to the fund at such the rate per month as may be specified by the state government. That means the contribution to the welfare board of this act, it is specified by the state government of each and every state. And it also says that the way of the payment of contribution for a period not exceeding 3 months at a time. That means if at all you feel that the worker is not capable and he is in really a financial crunch and he is not capable to pay the amount that has been specified by the state government, then you can waive off the contribution from that employer for a maximum period of 3 months at a time. ಅಂದರೆ ಕಟ್ಟಡ ಕಾರ್ಮಿಕರ ಕೊಡುಗೆಯ ಬಗ್ಗೆ ಮಾತನಾಡುತ್ತೆ. ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂಥ ಪ್ರತಿ ತಿಂಗಳಿಗೆ ಅಂತಹ ದರದಲ್ಲಿ ನಿಧಿಗೆ ಕೊಡುಗೆಯನ್ನು ನೀಡಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಒಂದು ವೇಳೆ ನಿಮಗೆ ಅನಿಸಿದ್ದಲ್ಲಿ, ಅವನಿಗೆ ಯಾವುದೇ ಆದ ಒಂದು ತೊಂದರೆ ಇದ್ದಲ್ಲಿ, ಅವನು ಅಂಥ ಹಣವನ್ನು ಪಾವತಿ ಮಾಡಲಿಕ್ಕೆ ಆಗ್ತಿಲ್ಲವೆಂದು ನಿಮಗೆ ಅನಿಸಿದ್ದಲ್ಲಿ, ಮ್ಯಾಕ್ಸಿಮಮ್ ಆಗಿ 3 ತಿಂಗಳ ಕೊಡುಗೆಯನ್ನು ನೀವು ಅಂಥ ಒಂದು ಕೊಡುಗೆಯನ್ನು ನೀವು ಮನ್ನಾ ಮಾಡಬಹುದೆಂದು ಈ ಕಾಯ್ದೆಯಲ್ಲಿ ಕೊಡಲಾಗಿದೆ. When a beneficiary has not paid his contribution under subsection 1 of section 16 for a continuous period of not less than 1 year, then he shall cease to be a beneficiary. That means if at all he has not paid any of the contribution for a period of 1 year, then he will be ceased to be the beneficiary of that act. ಅಂದರೆ ಫಲಾನುಭವಿಯು 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ನಿರಂತರ ಅವಧಿಗೆ ಸೆಕ್ಷನ್ 16ರ ಉಪವಿಭಾಗ 1ರ ಅಡಿಯಲ್ಲಿ ತನ್ನ ಕೊಡುಗೆಯನ್ನು ಪಾವತಿಸದಿದ್ದರೆ ಅವನನ್ನು ಫಲಾನುಭವಿಯಾಗುವುದನ್ನು ನಿಲ್ಲಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಅಂದರೆ ಮ್ಯಾಕ್ಸಿಮಮ್ ಆಗಿ ನೀವು 1 ವರ್ಷ ಹಣವನ್ನು ಕಟ್ಟಲಿಲ್ಲ ಅಂದರೆ ನಿಮ್ಮನ್ನು ಆ ಕಾಯ್ದೆಯ ಫಲಾನುಭವಿಯಾಗಿ ನಿರಾಕಾರ ಮಾಡಲಾಗುತ್ತೆ ಎಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ವೆಲ್ಫೇರ್ ಬೋರ್ಡ್ಸ್. ಎವ್ರಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಫಾರ್ಮ್ one state board, right? This act says that each and every government or state government should constitute one state welfare board, and the chairman should be nominated by the central government. To remember this, the state welfare board is constituted by the state government, but the chairman of that state welfare board will be nominated by the central government and not by the state government. ಅಂದರೆ ರಾಜ್ಯ ಕಲ್ಯಾಣ ಮಂಡಳಿಯ ಸಂವಿಧಾನದ ಬಗ್ಗೆ ಮಾತನಾಡುತ್ತೆ. ಪ್ರತಿ ರಾಜ್ಯ ಸರ್ಕಾರವು ಒಂದು ರಾಜ್ಯ ಮಂಡಳಿಯನ್ನು ರಚಿಸಬೇಕೆಂದು ಹೇಳುತ್ತೆ. ಆದರೆ ಅದರ ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡಬೇಕು ಹೊರತು ರಾಜ್ಯ ಸರ್ಕಾರ ಮಾಡುವಂತಿಲ್ಲವೆಂದು ಈ ಕಾಯ್ದೆ ಹೇಳುತ್ತೆ. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದ್ಯಾಟ್ ಅದರ್ ಸಚ್ ಮೆಂಬರ್ಸ್ ಶುಡ್ ಬಿ ನಾಮಿನೇಟೆಡ್. ಇಟ್ ಶುಡ್ ನಾಟ್ ಎಕ್ಸೀಡ್ 15 ಆ್ಯಂಡ್ ದೇ ಶುಡ್ ಬಿ ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅಂದರೆ 15ಕ್ಕಿಂತ ಹೆಚ್ಚಿರದ ಅಂಥ ಇತರ ಸದಸ್ಯರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಮ್ಯಾಕ್ಸಿಮಮ್ ಎಷ್ಟು 15. ದ ಸೆಕ್ರೆಟರಿ ಆಫ್ ದಿ ಬೋರ್ಡ್ ಶಾಲ್ ಬಿ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅಂದರೆ ಮಂಡಳಿಯ ಕಾರ್ಯದರ್ಶಿಯು ಅದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುತ್ತಾನೆ. ನೆಕ್ಸ್ಟ್, ಮೀಟಿಂಗ್ ಆಫ್ ಬೋರ್ಡ್ಸ್. ಅಂದರೆ ಮಂಡಳಿಯ ಸಭೆಗಳ ಬಗ್ಗೆ ಮಾತಾಡುತ್ತೆ. ಇಫ್ ದಿ ಚೇರ್ಪರ್ಸನ್ ಈಸ್ ಅಬ್ಸೆಂಟ್, then the nominated person of such work should preside, and if he is also absent, then the board should elect among themselves a person to preside over the meeting. ಅಂದರೆ ಅಧ್ಯಕ್ಷರು ಗೈರು ಹಾಜರಾದಲ್ಲಿ ಅಂತಹ ಕೆಲಸಕ್ಕೆ ನಿರ್ದೇಶನ ಮಾಡಲಾದ ವ್ಯಕ್ತಿಯು ಅಧ್ಯಕ್ಷತೆಯನ್ನು ವಹಿಸಬೇಕು. ಒಂದು ವೇಳೆ ಅಂಥ ವ್ಯಕ್ತಿಯು ಕೂಡ ಗೈರು ಹಾಜರಾಗಿದ್ದಲ್ಲಿ
ಮಂಡಳಿಯ ಸಭೆಯ ಅಧ್ಯಕ್ಷತೆಗೆ ಅಧ್ಯಕ್ಷತೆ ವಹಿಸಲು ತಮ್ಮಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. Building and other constructions welfare fund should be constituted. It says that the act also says that the building and other construction workers welfare fund should be constituted, and those welfare funds should be audited each and every year. The provisions are that the accounts of the board shall be audited by the Comptroller and Auditor General of India annually, and any expenditure incurred in connection with such audit shall be payable by the board to the Comptroller and Auditor General of India. ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯ ಸ್ಥಾಪಿಸಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಹಾಗೂ ಅಂಥ ಸ್ಥಾಪಿತವಾದ ನಿಧಿಯನ್ನು ಪ್ರತಿ ವರ್ಷ ಲೆಕ್ಕಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆಗೆ ಒಳಪಡಿಸಬೇಕೆಂದು ಹೇಳುತ್ತದೆ. ಅದೇನು ಹೇಳುತ್ತಂದರೆ ಮಂಡಳಿಯ ಖಾತೆಗಳನ್ನು ವಾರ್ಷಿಕವಾಗಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರು ಆಡಿಟ್ ಮಾಡುತ್ತಾರೆ. ಹಾಗೂ ಯಾವುದೇ ಆದ ವೆಚ್ಚ ಬಂದಲ್ಲಿ ಅಂಥ ಒಂದು ವೆಲ್ಫೇರ್ ಬೋರ್ಡು ಇದರ ವೆಚ್ಚವನ್ನು ವಹಿಸಬೇಕೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಇಲ್ಲಿ ನೆನಪಿಡಬೇಕಾಗಿದ್ದೇನೆಂದರೆ ಪ್ರತಿ ವರ್ಷಕ್ಕೆ ಒಮ್ಮೆ ಇಂಥ ಒಂದು ಲೆಕ್ಕ ಪರಿಶೋಧನೆಯಾಗುತ್ತೆ. ಹೌದಾ? ನೆಕ್ಸ್ಟ್, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಸರ್ಟನ್ ಪರ್ಸನ್ಸ್ ಇನ್ ಸರ್ಟನ್ ಬಿಲ್ಡಿಂಗ್ ಆರ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ದಟ್ ಮೀನ್ಸ್ who should not be allowed to work in construction sites that has been provided in this act. ಅಂದರೆ ನಿರ್ದಿಷ್ಟ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಯಗಳಲ್ಲಿ ನಿರ್ದಿಷ್ಟ ವ್ಯಕ್ತಿಗಳನ್ನು ಉದ್ಯೋಗದಿಂದ ನಿಷೇಧ ಮಾಡಬೇಕೆಂದು ಹೇಳುತ್ತೆ. ಎಂಥ ವ್ಯಕ್ತಿಗಳನ್ನು ನಿಷೇಧ ಮಾಡಬೇಕೆಂದರೆ ನೋ ಪರ್ಸನ್ ಅಬೌಟ್ whom the employer knows or has reason to believe that he is deaf or he has a defective vision or he has a tendency to giddiness. ಅಂದರೆ ಯಾವುದೇ ಆದ ವ್ಯಕ್ತಿಯು ಕಿವುಡು ಎಂದು ಗೊತ್ತಿದ್ದಲ್ಲಿ ಅಥವಾ ಅವನಿಗೆ ದೋಷಪೂರಿತ ದೃಷ್ಟಿ ಇದ್ದಲ್ಲಿ ಅಥವಾ ಅವನಿಗೆ ತಲೆ ತಿರುಗುವಿಕೆ ಇದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಕೆಲಸಕ್ಕೆ ತಗೊಳ್ಳಬಾರದೆಂದು ಈ ಕಾಯ್ದೆ ಹೇಳುತ್ತದೆ. ಇಲ್ಲಿ 3 ನೆನಪಿಡಬೇಕಾಗಿದ್ದೇನೆಂದರೆ, ಒಂದು, ಅವನು ಕಿವುಡವಾಗಿದ್ದಲ್ಲಿ, ಎರಡನೇದಾಗಿ ಅವನಿಗೆ ದೋಷಪೂರಿತ ದೃಷ್ಟಿ ಇದ್ದಲ್ಲಿ, ಮೂರನೇದಾಗಿ ಅವನಿಗೆ ತಲೆ ತಿರುಗುವಿಕೆ ಬರ್ತಿದ್ದಲ್ಲಿ ಅಂಥ ಯಾವುದೇ ಆದ ವ್ಯಕ್ತಿಯನ್ನು ನೀವು ಕೆಲಸಕ್ಕೆ ನೇಮಿಸಬಾರದೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, some of the important point that needs to be remembered for examination is that drinking water should not be situated within 6 meters of any washing place, urinal or latrine. ಅಂದರೆ ಕುಡಿಯುವ ನೀರನ್ನು ಯಾವುದೇ ತೊಳೆಯುವ ಸ್ಥಳ, ಮೂತ್ರ ಅಥವಾ ಶೌಚಾಲಯದ 6 ಮೀಟರ್ ಒಳಗೆ ಇರಬಾರದೆಂದು ಹೇಳುತ್ತದೆ. ಅಂದರೆ ಯಾವುದೇ ಆದ ಒಂದು ಶೌಚಾಲಯದಲ್ಲಿ ಅಲ್ಲಿಂದ 6 ಮೀಟರ್ಗಿಂತ ಹೆಚ್ಚಾಗಿ ಅಂತರ ಕಾಪಾಡಿಕೊಂಡು ಅಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಇಟ್ ಟಾಕ್ಸ್ ಅಬೌಟ್ ಕ್ರಚೇಸ್. ಇಟ್ ಸೇಸ್ ದ್ಯಾಟ್ ಇನ್ ಎವ್ರಿ ಪ್ಲೇಸ್ ವೇರ್ ಇನ್ ಮೋರ್ ದ್ಯಾನ್ 50 ಫೀಮೇಲ್ ಬಿಲ್ಡಿಂಗ್ ವರ್ಕರ್ಸ್ ಆರ್ ಆರ್ಡಿನರಿ ಎಂಪ್ಲಾಯ್ಡ್, ದೇರ್ ಶಾಲ್ ಬಿ ಪ್ರೊವೈಡೆಡ್ ಆ್ಯಂಡ್ ಮೇಂಟೈನ್ಡ್ ಅ ಸುಟೇಬಲ್ ರೂಮ್ ಫಾರ್ ದ ಯೂಸ್ ಆಫ್ ಚಿಲ್ಡ್ರನ್ ಅಂಡರ್ ದಿ ಏಜ್ ಆಫ್ 6 years ಫಾರ್ ಸಚ್ ಫೀಮೇಲ್ ವರ್ಕರ್ಸ್. ದಟ್ ಮೀನ್ಸ್ ಯು ಶುಡ್ ರಿಮೆಂಬರ್ ಇಸ್ ದ್ಯಾಟ್ in order to provide a crutch, there should be a minimum of 50 female workers that are working on the construction sites. ಅಂದರೆ ಕ್ರಚೆಗಳನ್ನು 50ಕ್ಕೂ ಹೆಚ್ಚು ಮಹಿಳೆಯರು ಕಟ್ಟಡ ಕಾರ್ಮಿಕದ ಕೆಲಸದಲ್ಲಿ 50ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಮಹಿಳೆಯರ 6 ವರ್ಷದೊಳಗೆ ಇರ್ತಕ್ಕಂಥ ಮಕ್ಕಳಿಗೆ ಬಳಕೆಗಾಗಿ ಸೂಕ್ತ ಕೊಠಡಿ ಅಥವಾ ಕೊಠಡಿಗಳನ್ನು ಒದಗಿಸಬೇಕು ಮತ್ತು ಅಂಥ ಕೊಠಡಿಗಳನ್ನು ನಿರ್ವಹಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಅಂದರೆ ಶಿಶುಪಾಲನಾ ಕೇಂದ್ರಗಳನ್ನು. ನೆಕ್ಸ್ಟ್, ದಿಸ್ ಆ್ಯಕ್ಟ್ ಆಲ್ಸೋ ಟಾಕ್ಸ್ ಅಬೌಟ್ ಕ್ಯಾಂಟೀನ್ಸ್. ಇಟ್ ಸೇಸ್ ದ್ಯಾಟ್ ದ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಮೇ ಬೈ ರೂಲ್ಸ್ ರಿಕ್ವೈರ್ ದಿ ಎಂಪ್ಲಾಯರ್ ಟು ಪ್ರೊವೈಡ್ ಆ್ಯಂಡ್ ಮೇಂಟೈನ್ ಇನ್ ಎವ್ರಿ ಪ್ಲೇಸ್ wherein not less than 250 building workers are ordinarily employed a canteen for the use of the workers. That means in order to provide the canteen there should be at least 250 workers that are working. ಅಂದರೆ ಕ್ಯಾಂಟೀನ್ ವ್ಯವಸ್ಥೆಯನ್ನು ನೀಡಬೇಕಾದಲ್ಲಿ ಮಿನಿಮಮ್ ಆಗಿ 250 ಜನ ಅಂಥ ಒಂದು ಕಟ್ಟಡ ಅಥವಾ ನಿರ್ಮಾಣ ಕೆಲಸದಲ್ಲಿ ತೊಡಗಿರಬೇಕೆಂದು ಹೇಳುತ್ತಾರೆ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ the employer should provide such other welfare measures for the benefit of building workers as may be prescribed by the specific government. ಅಂದರೆ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ
ನಿಯಮಿಸಬಹುದಾದಂಥ ಇತರ ಕಲ್ಯಾಣ ಕ್ರಮಗಳನ್ನು ಒದಗಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್ ಚಾಪ್ಟರ್ 7 ಇಟ್ ಟಾಕ್ಸ್ ಅಬೌಟ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಮೆಜರ್ಸ್. ಅಂದರೆ ಅಧ್ಯಾಯ 7 ಸುರಕ್ಷತೆ ಮತ್ತು ಆರೋಗ್ಯ ಕ್ರಮಗಳ ಬಗ್ಗೆ ಮಾತನಾಡುತ್ತೆ. ವೇರಿನ್ 500 or more building workers, do remember, wherein 500 or more building workers are ordinarily employed, the employer shall constitute a safety committee consisting of such number of representatives of the employer building workers as may be prescribed by the state government. That means if at all in any of the construction site, if there are 500 people who are working, then you should provide or constitute a safety committee, and it should be the representation of employer as well as employee. And it also says that provided that the number of persons representing the workers shall in no case be less than the persons representing the employer. That means if at all the employer representation is 2, then the employee representation must be 2. It should not be 1 or else less than the employer. ಅಂದರೆ 500 ಅಥವಾ ಅದಕ್ಕಿಂತ ಹೆಚ್ಚು ಕಟ್ಟಡ ಕಾರ್ಮಿಕರು ಸಾಮಾನ್ಯವಾಗಿ ಕೆಲಸ ಮಾಡುತ್ತಿದ್ದರೆ ಉದ್ಯೋಗದಾತರು, ರಾಜ್ಯ ಸರ್ಕಾರವು ಸೂಚಿಸಬಹುದಾದಂಥ ಉದ್ಯೋಗದಾತರು ಪ್ರತಿನಿಧಿಗಳು ಮತ್ತು ಕಟ್ಟಡ ಕಾರ್ಮಿಕರನ್ನು ಒಳಗೊಂಡಿರುವ ಸುರಕ್ಷತಾ ಸಮಿತಿಯನ್ನು ರಚಿಸಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಮತ್ತೊಂದು ಏನು ಹೇಳುತ್ತಂದರೆ ಕಾರ್ಮಿಕರನ್ನು ಪ್ರತಿನಿಧಿಸುವ ವ್ಯಕ್ತಿಗಳ ಸಂಖ್ಯೆಯು ಯಾವುದೇ ಸಂದರ್ಭದಲ್ಲಿ ಉದ್ಯೋಗದಾತರನ್ನು ಪ್ರತಿನಿಧಿಸುವ ವ್ಯಕ್ತಿಗಳಿಗಿಂತ ಕಡಿಮೆ ಇರಬಾರದೆಂದು ಹೇಳುತ್ತೆ. ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ 500ಕ್ಕಿಂತ ಹೆಚ್ಚು ಜನ ಇದ್ದಲ್ಲಿ ಮಾತ್ರ ಸುರಕ್ಷತಾ ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. ನೋಟಿಸ್ ಅಬೌಟ್ ಆಕ್ಸಿಡೆಂಟ್ಸ್. ಇಫ್ ಎನಿ ಆಕ್ಸಿಡೆಂಟ್ ಕಾಸಸ್ ಡೆತ್ ಆಫ್ 5 or more persons working, then the authorities shall make an enquiry into such accident within 1 month ಆಫ್ ದಿ ರಿಸಿಪ್ಟ್ ಆಫ್ ದಿ ನೋಟಿಸ್. ಅಂದರೆ ಒಂದು ವೇಳೆ ಅಪಘಾತವಾದಲ್ಲಿ ಹಾಗೂ ಆ ಅಪಘಾತದಲ್ಲಿ ಕೆಲಸ ಮಾಡುವ 5 ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸಾವಿಗೆ ಕಾರಣವಾಗಿದ್ದರೆ ನೋಟಿಸ್ ಸ್ವೀಕರಿಸಿದ 1 ತಿಂಗಳ ಒಳಗಾಗಿ ಪ್ರಾಧಿಕಾರವು ಅಂಥ ಅಪಘಾತದ ಬಗ್ಗೆ ವಿಚಾರಣೆ ನಡೆಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಹೌದಾ? ಎಷ್ಟು ಜನ ಸತ್ತಿರಬೇಕು? 5 ಜನ ಹಾಗೂ 1 ತಿಂಗಳು. ಇದನ್ನ ಎರಡೂ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾಂಪೆನ್ಸೇಷನ್ ಬೈ ಎಂಪ್ಲಾಯರ್. In case of death or disablement of the building worker, the employer shall be liable to make payment of that compensation in full accordance with the provisions of the Workmen's Compensation Act of 1923. ಅಂದರೆ ಉದ್ಯೋಗದಾತರಿಂದ ಪರಿಹಾರ. ಕಟ್ಟಡ ಕಾರ್ಮಿಕನು ಮರಣ ಅಥವಾ ಅಂಗವಿಕಲತೆಯ ಸಂದರ್ಭದಲ್ಲಿ ಕೆಲಸಗಾರನ ಪರಿಹಾರ ಕಾಯ್ದೆ 1923ರ ನಿಬಂಧನೆಗಳಿಗೆ ಅನುಗುಣವಾಗಿ ಆ ಪರಿಹಾರವನ್ನು ಪೂರ್ಣವಾಗಿ ಪಾವತಿಸಲು ಉದ್ಯೋಗದಾತನು ಜವಾಬ್ದಾರನಾಗಿರುತ್ತಾನೆ ಎಂದು ಈ ಕಾಯ್ದೆ ಹೇಳುತ್ತದೆ. ಹೌದಾ? ಯಾವ ಕಾಯ್ದೆ ಅಡಿಯಲ್ಲಿ ಉದ್ಯೋಗದಾತರಿಂದ ಪರಿಹಾರ ಹಣವನ್ನು ನೀಡಬೇಕೆಂದು ಕೇಳಿದ್ದಲ್ಲಿ ಅದು ವರ್ಕ್ಮ್ಯಾನ್ಸ್ ಕಾಂಪೆನ್ಸೇಷನ್ ಆ್ಯಕ್ಟ್ ಆಫ್ 1923 ಅಥವಾ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಅವನು ಇದಕ್ಕೆ ಜವಾಬ್ದಾರರಾಗಿರುತ್ತಾನೆ. ನೆಕ್ಸ್ಟ್ ಚಾಪ್ಟರ್ 10, that is penalties and procedures. What are the penalties that can be put on the employer? It says that penalty of contravention of provisions regarding safety measures. Whoever contravenes the provisions of any rules made under section 40. That means whatever safety provisions are made that are made under section 40. This is one of the important point. You should remember it. Whoever contravenes that, he shall be punishable with the imprisonment of a term which may extend up to 3 months. That means 3 months of jail it can happen, or a fine of 2,000 rupees. It may be either 3 months of jail or a fine of 2,000 rupees, or it can be both. That means it can be a mixture of 3 months of jail as well as 2,000 rupees fine. And it also says that if at all this contravention, that means whoever not sticks to these safety provisions, and if at all he continues to make those mistakes again and again, then he will be charged 100 rupees per day. ಅಂದರೆ ಅಧ್ಯಾಯ 10ರಲ್ಲಿ ದಂಡಗಳು ಅಂದರೆ ಪೆನಾಲ್ಟಿಗಳು ಮತ್ತು ಕಾರ್ಯವಿಧಾನಗಳ ಬಗ್ಗೆ ಮಾತನಾಡಲಾಗಿದೆ. ಮೊದಲನೇದಾಗಿ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದಾಗ ಯಾವ ರೀತಿಯ ದಂಡಗಳನ್ನು ವಿಧಿಸಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಮೊದಲನೇದಾಗಿ
ಸೆಕ್ಷನ್ 40 ಅಡಿಯಲ್ಲಿ ಮಾಡಲಾದ ಯಾವುದೇ ನಿಯಮಗಳ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ 3 ತಿಂಗಳವರೆಗೆ ಸೆರೆವಾಸ ಅಥವಾ 3 ತಿಂಗಳಕ್ಕಿಂತ ಹೆಚ್ಚಾಗಿ ಅದನ್ನು ವಿಸ್ತರಿಸಬಹುದು ಹಾಗೂ 2,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದು. 3 ತಿಂಗಳ ಸೆರೆವಾಸ ಅಥವಾ 2,000 ರೂಪಾಯಿ ದಂಡವನ್ನು ವಿಧಿಸಬಹುದು ಅಥವಾ ಇವೆರಡೂ ಕೂಡಿ ಅವನಿಗೆ ದಂಡವನ್ನು ವಿಧಿಸಬಹುದು. ಹಾಗೂ ಮುಂದುವರಿದ ಉಲ್ಲಂಘನೆಯ ಸಂದರ್ಭದಲ್ಲಿ ಅಂದರೆ ಯಾವುದೇ ಆದ ಒಂದು ಉಲ್ಲಂಘನೆ ಮಾಡಿದ್ದಲ್ಲಿ ಅದನ್ನು ಇವರು ಮುಂದೆ ಕಂಟಿನ್ಯೂ ಮಾಡಿದ್ದಲ್ಲಿ ಹೆಚ್ಚುವರಿ ದಂಡದೊಂದಿಗೆ 100 ರೂಪಾಯಿಗಳಿಗೆ ಪ್ರತಿದಿನದಂತೆ ವಿಸ್ತರಿಸಬಹುದು. ಅಂದರೆ ಪ್ರತಿದಿನ ಎಷ್ಟು ದಿನ ಅಂತ ಒಂದು ಉಲ್ಲಂಘನೆಯನ್ನು ಮುಂದುವರಿಸ್ತೀರಾ ಅಷ್ಟು ದಿನದವರೆಗೆ ಪ್ರತಿದಿನ 100 ರೂಪಾಯಿಗಳಂತೆ ನಿಮಗೆ ದಂಡವನ್ನು ವಿಧಿಸಬಹುದೆಂದು ಈ ಕಾಯ್ದೆ ಹೇಳುತ್ತದೆ. ಸೊ ದಿಸ್ ಈಸ್ ಮೋರ್ ದ ಎನಫ್ ಫಾರ್ ದಿ ಎಕ್ಸಾಮಿನೇಷನ್. ಈ ಕಾಯ್ದೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಕಾಯ್ದೆ ಮೇಲೆ ಯಾವುದೇ ಆದ ಕ್ವಶನ್ ಬಂದಲ್ಲಿ ಇದನ್ನು ಹೊರತುಪಡಿಸಿ ಯಾವುದೇ ಕ್ವಶನ್ ಬರಲಿಕ್ಕೆ ಸಾಧ್ಯವಿಲ್ಲ. ಮಿನಿಮಮ್ ಆಗಿ 7 ಅಥವಾ ಮ್ಯಾಕ್ಸಿಮಮ್ ಆಗಿ 10 ಕ್ವಶನನ್ನು ಈ ಒಂದೇ ಕಾಯ್ದೆ ಮೇಲೆ ಕೇಳ್ತಾರೆ. ಸೊ ದಯಮಾಡಿ ಪ್ರತಿಯೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಮತ್ತು ನಾಳೆ ಈ ಟೆಲಿಗ್ರಾಮ್ ಚಾನಲಲ್ಲಿ PDF ಬಿಟ್ಟಿರ್ತೇನೆ. ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ದಯಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಾಪಿ ಮಾಡಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಪೇಸ್ಟ್ ಮಾಡಿ. ಇಲ್ಲದಿದ್ದರೆ ಲಿಂಕ್ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ ಓಪನ್ ಆಗ್ತಾ ಇದೆ. ನೀವು ಒಂದು ವೇಳೆ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಾರದಲ್ಲಿ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಕ್ಲಾಸ್ಗಳ ರಿವಿಷನ್ ಕ್ಲಾಸನ್ನು ಬಿಡಲಾಗುತ್ತೆ. ಇಫ್ ಎಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ the whole class will be compiled and it will be discussed in one class and that video will be released on the upcoming week. Thanks for watching the video. Have a nice day. Bye.